ಹೇಗಿದ್ದೀರಿ? ಮೆರವಣಿಗೆ ಗ್ಯಾಪ್ ಕೊಡಬೇಡಿ, ಮುಂದೆ ಬೇಗ ಪಾಸ್ ಆಗಿ. ನಿಮ್ಮ ಇಲಾಖೆ ಆಂಬುಲೆನ್ಸ್ ಇದೆ, ಇವರೇನು ಅಸ್ವಸ್ಥ ಕಚೇರಿ ಮುಂಭಾಗ. ಆವಾಗ ಇನ್ನೇನು 10 ದಿನಗಳಲ್ಲಿ ನಿಮ್ಮ ಪ್ರೋತ್ಸಾಹಧನ ಗೌರವ ದಿನ ನಿಮ್ಮ ಪ್ರತಿಯೊಬ್ಬರ ಕೈ ಸೇರುತ್ತೆ ಅಂತ ಹೇಳಿದ್ರು. ಆದ್ರೆ ಇದುವರೆಗೂ ಕೂಡ ಕೈ ಸೇರ್ಲಿಲ್ಲ. ಇದೀಗ ಏನು ಸಾಕಷ್ಟು ಸಮಸ್ಯೆಗಳಿದೆ, ಅದಷ್ಟೇ ಅಲ್ಲದೆ ಸಮಸ್ತ ಆ್ಯಪ್ ಮೂಲಕ ಮೊಬೈಲ್ ಆಧಾರಿತ ಸೇವೆ ಸಲ್ಲಿಸಬೇಕು. ಪ್ರತಿಯೊಬ್ಬ ಜನರ ಅಂದ್ರೆ ಮಾಹಿತಿಯನ್ನು ನೀವು ಸಂಗ್ರಹಿಸಬೇಕು ಅಂತ ಹೇಳಿ ಗ್ರಾಮದಲ್ಲಿ ಹೇಳ್ತಾ ಇದ್ದಾರೆ. ಅಂದ್ರೆ ಇದು ಇಲಾಖೆಯಿಂದ ಮಾಡಿರುವಂತದ್ದು. ಅದಷ್ಟೇ ಅಲ್ಲದೆ ಈಗ ಇಲಾಖೆಯಿಂದ 9 ಲೈನ್ ಐಟಮ್ ಅನ್ನು, ಮುಖ್ಯವಾಗಿ ಸೋಷಿಯಲ್ ಮೊಬಿಲೈಸೇಷನ್ ಇರಬಹುದು ಅಥವಾ ಸಂತಾನಹರಣ ಚಿಕಿತ್ಸೆ ಇರಬಹುದು, ಇದಕ್ಕೆ ಸಂಬಂಧಿಸಿ 9 ಲೈನ್ ಐಟಮ್ ಅನ್ನು ಏಕಾಏಕಿಯಾಗಿ ನಿಷ್ಕ್ರಿಯಗೊಳಿಸಿದ್ದಾರೆ. ಆದ್ರೆ ಈಗ ಹೋರಾಟದ ಫಲವಾಗಿ ಅದನ್ನ ನಾವು ಓಪನ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಆದ್ರೆ ನಮ್ಗೆ ಅಧಿಕೃತವಾಗಿ ಒಂದು ಪತ್ರ ಕೊಡದ ಹೊರತು ನಾವು ಆ ಕೆಲಸ ಮಾಡ್ಲಿಕ್ಕಾಗಲ್ಲ. ಯಾಕಂದ್ರೆ ಕಳೆದ ಅನೇಕ
ವರ್ಷಗಳಿಂದ ಏನು ಸೋರಿ ಹೋಗ್ತಾ ಇದೆ ಇಲಾಖೆಯ ದುಡ್ಡು, ಆಶಾ ಕಾರ್ಯಕರ್ತೆಯರು ದುಡಿದ ಹಣ ಏನು ಬರ್ತಾ ಇಲ್ಲ. ಅದಕ್ಕೆ ನಾವು ಎಲ್ಲ ಆಶಾ ಕಾರ್ಯಕರ್ತೆಯರು ಕೂಡ ಇವತ್ತು ಜಿಲ್ಲಾ ಮಟ್ಟದಲ್ಲಿ ಪ್ರತಿಭಟನೆ ನಡೆಸಿ ಇದಕ್ಕೆ ಪ್ರತಿ 3 ತಿಂಗಳಿಗೊಮ್ಮೆ ಜಿಲ್ಲಾ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳ ಸಮ್ಮುಖದಲ್ಲಿ ಕುಂದುಕೊರತೆ ನಿವಾರಣಾ ಸಭೆ ನಡೆಸಬೇಕು ಅಂತ ಆಗ್ರಹಿಸ್ತಾ ಇದ್ದೀವಿ. ಹಾಗೆ ಅಧಿಕೃತವಾಗಿ ಇದು ಇಲಾಖೆಯ ಆದೇಶನೂ ಇದೆ. ಆಶಾ ಕಾರ್ಯಕರ್ತೆಯರು ಇಷ್ಟು ದಿನ ಹೋರಾಟ ನಡೆಸಿ ಅವರಿಗೆ ಅದರ ಒಂದು ಪ್ರತಿಫಲ ಸಿಗತ್ತೆ ಅಂತ ಹೇಳಿ ಅನ್ಕೊಂಡು, ಹಾಗೆ ಈಗ ಜಿಲ್ಲೆಯಲ್ಲಿ ಸಂಬಂಧಿಸಿ ಈ ಸಮಸ್ಯೆ ಬಗೆಹರಿಸ್ತಾರೆ ಅಂತ ಅನ್ಕೊಂಡು ಅವ್ರು ಇಲ್ಲಿಗೆ ಬಂದಿದ್ದಾರೆ ಸರ್. ಅದಕ್ಕೆ ಇಲ್ಲಿ ಇವತ್ತು ನಾವು ಒಂದು ಮನವಿ ಸಲ್ಲಿಸ್ತಾ ಇದ್ದೀವಿ. ಆನ್ ಮಾಡಿ ರವಿ ಆನ್ ಮಾಡೋದು ಆನಲ್ಲಿ ಇದೆಯಲ್ಲ ಇಲ್ಲ. ನಾವು ಏನು 5ನೇ ತಾರೀಕು ಹೋಗ್ಬಿಟ್ಟು ನಾವು ಮನವಿ ಪತ್ರ ಕೊಟ್ವಿ. ಆ ದಿನ ಕಳಿಸಿದೀವಿ, ಬರುತ್ತೆ ಅಂತ ಹೇಳಿದ್ರು. ಇನ್ನು ಇವತ್ತು ಆಗಿದೆ ಕಣಪ್ಪ, ಇನ್ನು ಬರುತ್ತೆ, ಇನ್ನು 3 ತಿಂಗಳದ್ದು ಕಳಿಸಿದೀವಿ, ಜನವರಿ ಫೆಬ್ರವರಿ ಮಾರ್ಚ್ ಇದು ಅಂತ ಹೇಳಿದ್ರು. ಅದು ಕೇಕ್ ಹೋದ್ಮೇಲೆ 1 ತಿಂಗಳಾಗ್ಬೇಕಿತ್ತು ಬರೋದು. 1 ತಿಂಗಳಾದ್ರೂ ನಮ್ ಕೈ ಸೇರ್ತಿರ್ಲಿಲ್ಲ. ಆದ್ರೆ ನಾವು ಯಾವಾಗ 10ನೇ ತಾರೀಕು ಮನವಿ ನಾವು ಸ್ಟ್ರೈಕ್ ಮಾಡ್ತೀವಿ ಅಂತ ಹೇಳಿದ್ವಿ, 3ನೇ ದಿನಕ್ಕೆ ನಮ್ಗೆ ಅಕೌಂಟ್ ಬಂತು. 3ನೇ ದಿನ ನಾವು ಕೊಟ್ಟು 3ನೇ ದಿನಕ್ಕೆ ಅಕೌಂಟ್ ಬಂತು. ಆ ಆನ್ಲೈನ್ ಎಂಟ್ರಿ 9 ಐಟಮ್ಗಳಿಗೆ ನಿಲ್ಲಿಸಿದೀವಿ ಅಂತ ಆರ್ಡರ್ ಹೊರಡಿಸ್ತಾನೆ. ಕೆಲಸ ನಿಲ್ಲಿಸಿ ಅಂತಲ್ಲ, ನಿಲ್ಲಿಸಿದೀವಿ ಅಂತ. ಮತ್ತೆ ಆ ಅವಧಿನಲ್ಲಿ ಕೆಲಸ ಮಾಡಿದ್ದು ಎಲ್ಲಿ ಎಂಟ್ರಿ ಮಾಡೋದು? ಉತ್ತರ ಇಲ್ಲ. ಈಗ ಫೈಟ್ ಮಾಡಿ ಕೇಳಿದ್ದಕ್ಕೆ ಈಗ ಆನ್ ಮಾಡ್ತಾ ಇದೀವಿ ಅಂತ ಹೇಳ್ತಾ ಇದ್ದಾರೆ. ಇದು ಎಂತ ನಾಟಕ, ಎಷ್ಟು ಮೋಸ, ಎಷ್ಟು ವಂಚನೆ ಮಾಡ್ತಾ ಇದ್ದಾರೆ. ಸೊ ಇದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ಇಲ್ಲಿ ನಮ್ಮ ಆಶಾ ಕಾರ್ಯಕರ್ತೆಯರಲ್ಲಿ ನೋಡಿ, ಸರ್ಕಾರ ಏನು ಓಪನ್ ಆಗಿ ಮೋಸ ಮಾಡ್ತಾ ಇದೆ. ನಾವು ನಮ್ಮ ಕೆಲವು ಆಶಾ ಕಾರ್ಯಕರ್ತರಲ್ಲಿ ತಪ್ಪು ತಿಳುವಳಿಕೆ ಏನು ಅಂದ್ರೆ, ಎಲ್ರಿಗಾಗಿದ್ದು ನನಗಾಗುತ್ತೆ ಅನ್ನೋದೇ ಒಂದು ದೊಡ್ಡ ರೋಗ. ಈ ರೋಗ ಎಲ್ರಿಗೂ ಕೊರೋನಾ ತರ ಹರಡಿದೆ. ಹೌದಾ? ನೀವು ಕೊರೋನಾ ಓಡಿಸಿದವರು ಕೆಟ್ಟ ರೋಗನ ಮೈಯಲ್ಲಿ ಬಿಟ್ಕೊಂಡಿದ್ದೀರಾ. ಹೌದಾ? ಇದನ್ನೇ ನೀವು ಓಡಿಸ್ಬೇಕು. ಹೌದಾ? ಈ ರೋಗ ನಿಮ್ ತಲೆಯಿಂದ ಹೋಗ್ಲಿಲ್ಲ ಅಂದ್ರೆ ಇದು ಶಾಶ್ವತ ಆಗುತ್ತೆ ಹಿಂಗಿರೋದು. ಇದನ್ನ ನಾವು ಫಸ್ಟ್ ಅರ್ಥ ಮಾಡ್ಕೊಳ್ಬೇಕು. ಈ ಕೆಟ್ಟ ಕಾಯಿಲೆ ಮನಸ್ಸೊಳಗಡೆ ಇದೆಯಲ್ಲ, ಇದನ್ನ ಕಿತ್ತು ಬಿಸಾಕ್ಬೇಕು. ನಿಮ್ಮ ಅಧಿಕಾರಿಗಳು ಅವತ್ತು ಕೆಲಸ ಹಾಕ್ಬೇಕು. ಅವ್ರಿಗೆ ಕೆಲಸ ಆಗೋ ದೃಷ್ಟಿಯಿಂದ ನಿಮಗೆ ಹೇಳ್ಕೊಡ್ತಾರೆ ನೋಡಿ, ಇತ್ತ ಕೆಟ್ಟೊಳ ಬಿಡೋದು. ಮೇಲಿರೋರೆ ಏನ್ ಹೇಳ್ತಾರೆ, ಅಯ್ಯೋ ನಮ್ PHC ಒಂದೇ ಮಾಡದೇ ಇದ್ರೆ ಏನ್ ಹಾಕ್ಬಿಡುತ್ತಾ, ಅವ್ರು ಹೋದಾರಲ್ಲ ನಿನಗೂ ಆಗುತ್ತಾ ಬಿಡು, ಇದು ಹೇಳ್ಕೊಡ್ತಾರೆ. ನಿಮ್ ತಲೆಯಲ್ಲಿ ಅದು ವರ್ಕ್ ಆಗುತ್ತೆ. ಅಷ್ಟು ದೂರ ಯಾಕೆ ಹೋಗೋದು, ನಾನು ಇಲ್ಲೇ ಕೊಟ್ಟು ಇರೋಣ, ಹೆಂಗ ನಡೀತೆ, ಹಿಂದೆಲ್ಲ ಆಯ್ತಲ್ವಾ, ಅವ್ರದಾದಾಗ ನಮಗೂ ಆಯ್ತು. ಈ ಕೆಟ್ಟ ಗುಣನೇ ಈ ಹಂತಕ್ಕೆ ತಗೊಂಡು ಬಂದಿದೆ. ಇದು ನೀವು ಅರ್ಥ ಮಾಡ್ಕೊಂಡು ನೋಡಿ, ಯೋಚನೆ ಮಾಡಿ. ಇದು ಪ್ರತಿ ಒಂದ್ ಕಡೆ ಹೆಂಗ್ ಆಗ್ತಾ ಇದೆ. ಆ ತಾಲೂಕ್ನವ್ರು ಹೋದ್ರೆ ನಮ್ಮ ತಾಲೂಕ್ನವ್ರು ಯಾಕೆ ಹೋಗ್ಬೇಕು? ನಿಮ್ಮ ಅಧಿಕಾರಿಗಳು ನಯವಾಗಿ ವಂಚನೆ ಮಾಡಿ ಕೆಲಸ ಮಾಡಿಸ್ಕೊಳ್ತಾ ಇದ್ದಾರೆ. ಅಧಿಕಾರಿಗಳಿಗೆ ನಿಮಗೆ ನ್ಯಾಯ ಕೊಡಿಸೋದಕ್ಕೆ ಅವರಿಗೆ ಅಧಿಕಾರ ಇಲ್ಲ, ಬರೀ ಕೆಲಸ ಮಾಡಿಸ್ಕೊಳ್ಳೋದಕ್ಕೆ ಮಾತ್ರ ಅಧಿಕಾರ ಇದೆ. ಏನು ಬಂದಿಲ್ಲ ಅದನ್ನ ಯಾರು ನಿಮ್ ಪರವಾಗಿ ಮಾತಾಡೋರಿಲ್ಲ, ಮಾತಾಡೋದಕ್ಕೂ ಹೋಗೋದಿಲ್ಲ. ಅದಕ್ಕೆ ನಾವು ಹೊಡೆದಾಡಬೇಕು. ಇಲ್ಲಿ ಕುಂದುಕೊರತೆ ಸಭೆ ಮಾಡಿ ಕುಂದುಕೊರತೆ ಸಭೆನಲ್ಲಿ ಬಿಟ್ರೆ ಆಶಯ ಸಮಸ್ಯೆ ಬೇರೆ ಎಲ್ಲೂ ಕೇಳಿಸ್ಕೊಳ್ಳೋರಿಲ್ಲ. ನಿಮ್ಮ ಹತ್ರ ಕೆಲಸ ಮಾಡಿಸ್ಕೊಂಡು ಮನೆಗೆ ಕಳ್ಸೋದ್ ಬಿಟ್ರೆ ಇನ್ನೇನು ಇಲ್ಲ. ಈ ಸತ್ಯನ ನೀವು ಸರಿಯಾಗಿ ಅರ್ಥ ಮಾಡ್ಕೊಳ್ಳದೆ ಇದ್ರೆ ಈ ತರದ್ದು ಒಂದು ಅಕ್ರಮಗಳು, ಆಮೇಲೆ ನಿಮ್ಮ ಮೇಲೆ ಏನು ಶೋಷಣೆ ನಡೀತಾ ಇದೆ, ಇದು ಜಾಸ್ತಿ ಆಗುತ್ತೆ. ನಾವು ಇಲ್ಲಿ ತೀರ್ಮಾನಕ್ಕೆ ಬರಬೇಕು. ಏನು ಅಂದ್ರೆ, ನಿಮ್ ತಾಲೂಕುಗಳಲ್ಲೇ ಸಮಿತಿಗಳಿದೆ ನಿಮ್ದು, ನೀವು ಕೂತ್ ತೀರ್ಮಾನ ಮಾಡಬೇಕು. ತೀರ್ಮಾನ ಮಾಡಿದ್ರೆ ಎಲ್ಲರೂ ಭದ್ರಾಗಿ ಕೆಲಸ ಮಾಡಬೇಕು. ಕೆಲಸ ನೋಡಿ, 18-19ನೇ ವರ್ಷ ಇವತ್ತು ಆಶಾ ಕಾರ್ಯಕರ್ತೆಯರಾಗಿ ನೀವೆಲ್ಲ ಬಹುತೇಕರು ಬಿಗಿನಿಂಗ್ಲಿಂದ ಇರೋದಿಲ್ಲ. ನಗರದವ್ರು ಬಿಟ್ರೆ ಸಿಟಿಯವರು, ಮಿಕ್ಕವರೆಲ್ಲ ಪ್ರಾರಂಭದಿಂದ ಇರೋರೇ ಗ್ರಾಮೀಣ ಭಾಗದಲ್ಲಿ ಇರೋರು. ಯಾರಿಗೆ ತಾನೇ ಕೆಲಸದಿಂದ ತೆಗ್ದಿದ್ದಾರೆ? ಅಷ್ಟು ಸುಲಭನ ಎದುರಿಸ್ತಾರೆ. ಎದುರಿಸಿ ನಿಮ್ಮನ್ನ ಕೆಲಸ ಮಾಡಿಸೋದಕ್ಕೆ ಟ್ರೈ ಮಾಡ್ತಾರೆ. ಈ ಗೊಡ್ಡು ಬೆದರಿಕೆಗಳಿಗೆಲ್ಲ ನಾವು ಒಗ್ಗಬಾರ್ದು. ನಮ್ಮ ಡಿಮ್ಯಾಂಡ್ ಏನಿದೆ ಅದಕ್ಕೆ ಸುತ್ತುವರೆದಾಗೆ ನಾವು ಹೋರಾಟಗಳನ್ನ ಮಾಡಬೇಕು. ಒಂದ್ಸಲ ಆಗಿಲ್ಲ 10 ಸಲ ಹೋರಾಟ ಮಾಡ್ಬೇಕು. 10 ಸಲ ಆಗಿಲ್ಲ 100 ಸಾರಿ ಮಾಡೋದಕ್ಕೂ ಸಜ್ಜಾಗಿರ್ಬೇಕು. ಇದು ಮಾತ್ರನೇ ಅವ್ರನ್ನ ಎದುರಿಸಬಹುದೇ ವಿನಃ, ಇಲ್ಲ ಅಂದ್ರೆ 2 ಸಾರಿ ಮಾಡಿದ್ರೆ ಮನೆ ನಮಗೆ ಅನುಭವ ಆಯ್ತಲ್ಲ. ಬೆಂಗಳೂರಲ್ಲಿ ಕೂತ್ವಿ, ನಾಳೆ ಬನ್ನಿ ಅಂದ್ರು, ಕಳಿಸಿದ್ರು, ಸುಮ್ಮನೆ ಆದ್ರು. ಮತ್ತೆ ಒಂದ್ಸಾರಿ ಹೋದ್ವಿ, ಮತ್ತೆ ಕಳಿಸಿದ್ರು, ಮತ್ತೆ ಸುಮ್ಮನೆ ಆದ್ರು. ಹಾಗಾದ್ರೆ ಯಾವಾಗ ನೀನು ಎಷ್ಟು ಸಾರಿ
ಮಾಡಿಸ್ತೀವಿ ಅಷ್ಟು ಸಾರಿ ನಾವು ಪುಟ್ಟದ ಹೇಳಿ ಹೋಗ್ಬೇಕು. ಇವತ್ತು 100 ಜನ ಹೋದ್ರೆ ನಾಳೆ 1000 ಜನ ಹೋಗ್ಬೇಕು, ನಾಳೆ 1000 ಜನ ಹೋದ್ರೆ ನೆಕ್ಸ್ಟ್ 10,000 ಜನ ಹೋಗ್ಬೇಕು. ಈ ತರ ಧೋರಣೆ ನಿಮ್ಮಲ್ಲಿ ಬರಲಿಲ್ಲ ಅಂದ್ರೆ ಅವ್ರನ್ನ ನಾವು ಬಗ್ಸಕ್ಕಾಗೋದಿಲ್ಲ. ಇಲ್ಲ ಅಂದ್ರೆ ಅವ್ರು ಹೇಳಿದ್ದೆ ಸತ್ಯ ಅಂತ ಆಗೋಗ್ಬಿಡುತ್ತೆ. ಇದು ನೀವು ಅರ್ಥ ಮಾಡ್ಕೋಬೇಕು. ಅರ್ಥ ಮಾಡ್ಕೊಂಡು ನಾವು ಮೈಸೂರಲ್ಲಿ ಬಲವಾದ ತಾಲೂಕು ಮಟ್ಟದ ಸಮಿತಿಗಳನ್ನ ಮಾಡಿ ಹೋರಾಟ ಕಟ್ಟೋದಕ್ಕೆ ಸಾಧ್ಯವಾದ್ರೆ ಸ್ಥಳೀಯ ಸಮಸ್ಯೆಗಳು ತಂತಾನೆ ಬಗೆಹರುತ್ತೆ. ನಾವು ಇದುವರೆಗೂ ಬೇರೆ ಒಂದೇ ಒಂದು 18 ವರ್ಷದಲ್ಲಿ ಒಂದೇ ಒಂದು ಕುಂದುಕೊರತೆ ಸಭೆ ಮೈಸೂರಲ್ಲಿ ಮಾಡಿರೋದು, ಯಾವುದೂ ಮಾಡಿಲ್ಲ. ಒಂದೇ ಕುಂದುಕೊರತೆ ಸಭೆ ಮಾಡಿರೋದು, ಅದಕ್ಕೆ ಅಟೆಂಡ್ ಆಗಿದ್ದೀನಿ ನಾನು. ಆ ಮೀಟಿಂಗ್ ನಲ್ಲಿ ನಾವು ಪ್ರಸ್ತಾಪ ಮಾಡಿದೀವಿ, ಪ್ರತಿ ತಾಲೂಕು ಆಸ್ಪತ್ರೆಗಳಲ್ಲಿ ಆಶಾಗೆ ರೆಸ್ಟ್ ರೂಮ್ ಬೇಕು ಅಂತ ಆದೇಶ ಇದೆ, ಅದನ್ನ ಜಾರಿ ಮಾಡಿ ಅಂತ. ಇನ್ನು 3 ತಿಂಗಳಲ್ಲಿ 8 ತಿಂಗಳಾಯ್ತು, ಯಾವುದೂ ಇಲ್ಲ. ನಾವು ಕೇಳ್ಬೇಕಲ್ಲ. ಮತ್ತೆ ಈ ತರ ಹಲವಾರು ಆದೇಶಗಳನ್ನ ಜಾರಿ ಮಾಡೋದಕ್ಕೆ ಮೀಟಿಂಗ್ ದಿನ ಮಾತಾಡ್ತಾರೆ, ಆಮೇಲೆ ಕೇಳೋದಿಲ್ಲ ಇವ್ರು ಯಾರು. ಸೊ ಹಾಗಾಗಿ ನಾವು ಇದೇ ರೀತಿ ಹಲವಾರು ಹೋರಾಟಗಳನ್ನ ಮಾಡೋದು ಅನಿವಾರ್ಯ ಇದೆ. ಇದನ್ನ ನೀವು ಮರಿಬಾರ್ದು. ಈ ಹೋರಾಟಗಳನ್ನ ನಾವು ಮುಂದುವರಿಸೋಣ. ನಮ್ಮ ಪ್ರತಿಯೊಂದು ಬೇಡಿಕೆಗಳು ಈಡೇರೋವರೆಗೂ ನಾವು ಮುಂದೆ ಹೋಗೋಣ. ತಾಲೂಕು ಮಟ್ಟದಲ್ಲಿ ನಿಮ್ಮ ಸಂಘನ ನೀವು ಬಲ ಮಾಡ್ಕೊಂಡ್ರೆ ಮಾತ್ರ ಇದು ನಿಮಗೆ ನ್ಯಾಯ ಸಿಗುತ್ತೆ. ಇಲ್ಲ ಅಂದ್ರೆ ಈ ತರ ಸರ್ಕಾರಗಳು ನಾಳೆ ಇವ್ರು ಬರ್ತಾರೆ, ಇನ್ನೊಬ್ರು ಬರ್ತಾರೆ, 100 ಜನ ಬಂದು ಹೋಗ್ಲಿ, ಅವರಿಗೆ ನಾವು ಎದುರಿಸೋದಕ್ಕೆ ಒಂದೇ ಒಂದಿರೋದೇನು ಅಂದ್ರೆ ನಮ್ಮ ಸಂಘಟನೆ. ಇದು ಬಲವಾಗಿದ್ರೆ ಅವ್ರು ನಮ್ಮ ಮಾತು ಕೇಳ್ತಾರೆ. ನ್ಯಾಯವಾಗಿ ದುಡ್ದಿದ್ದನ್ನ ನಾವು ತಗೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಇಲ್ಲ ಅಂದ್ರೆ ಫ್ರೀಯಾಗಿ ದುಡಿಸಿ ಕೆಲಸ ಮಾಡಿಸ್ಕೊಂಡು ಮನೆಗೆ ಕಳಿಸ್ತಾರೆ. ರಿಟೈರ್ಡ್ ಆದ್ರೆ ಯಾವ ಪೈಸಾನು ಸಿಗಲ್ಲ, ಅದೇ 20,000 ರೂಪಾಯಿ ಕೊಡ್ತೀವಿ ಅಂತ ಹೇಳಿದ್ದಾರೆ. ರಿಟೈರ್ಡ್ ಆದ್ರೆ ಯಾರಿಗೆ 20,000 ರೂಪಾಯಿ ಬದುಕೋದಕ್ಕಾಗತ್ತಾ? ಅದೇ ಬೆಂಗಾಳಲ್ಲಿ 5 ಲಕ್ಷ ರೂಪಾಯಿ ಕೊಡ್ತಾ ಇದ್ದಾರೆ, ಇವ್ರು ಬರೀ 20,000 ಕೊಡ್ತಾರೆ. ಅದನ್ನ ಒಪ್ಪಕ್ಕಾಗುತ್ತಾ? ಇದನ್ನ ನಾವು ಹೋರಾಟಗಳನ್ನ ಹಲವಾರು ಬೇಡಿಕೆಗಳನ್ನಿಟ್ಟು ಹೋರಾಟ ನಾವು ಪ್ರಾರಂಭಿಸಬೇಕು. ನೀವು ಬುಡಮಟ್ಟದಲ್ಲಿ ಸಂಘಟನೆ ಬಲ ಮಾಡಿ ಅಂತ ಹೇಳ್ತಾ ನನ್ನ ಮಾತುಗಳನ್ನ ಮುಗಿಸ್ತಾ ಇದ್ದೀನಿ. ಆಶಾ ಕಾರ್ಯಕರ್ತರ ಹೋರಾಟ ಯಶಸ್ವಿ ಆಗಲಿ. AIUTUC ಜಿಂದಾಬಾದ್.